ನಮಸ್ತೆ ಬಂಧುಗಳೇ. ನಾವೀಗ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಅಯೋಧ್ಯೆ ಕಡೆಗೆ. ಮಹಾರಾಷ್ಟ್ರ ರೂಟ್ ಇದು ಬಂಧುಗಳೇ. ಏನು ಹಸಿರು ಅಂತೀರಾ, ತುಂಬ ಚೆನ್ನಾಗಿದೆ. ಪ್ರಕೃತಿ ಸೌಂದರ್ಯ ತುಂಬ ಅದ್ಭುತವಾಗಿದೆ. ಮತ್ತು ಎಲ್ಲಿ ಕಣ್ಣು ಹಾಯಿಸಿದ್ರು ಅದೇ ಸಾಸಿವೆ ಬೆಳೆ. ನಿಮ್ಗಲ್ಲಿ ಕಾಣಿಸ್ತಾ ಇದೆಯಲ್ಲ ಹಳದಿ ಹೂವು, ಅದು ಶಾವಂತಿಗೆ ಹೂ ಥರ ಅನಿಸ್ಬಿಡತ್ತಲ್ವ ಸಡನ್ನಾಗಿ. ಖಂಡಿತ ಅದು ಶಾವಂತಿಗೆ ಅಲ್ಲ, ಅದು ಸಾಸಿವೆ ಗಿಡ. ಸಾಸಿವೆ ಗಿಡ ಪೂರ್ಣ ಹೂ ಬಿಟ್ಟಿದೆ. ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಶಾವಂತಿಗೆ ಗಿಡವೇನೋ ಅನಿಸ್ಬಿಡತ್ತೆ, ಅಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿದೆ. ದಾರಿ ಉದ್ದಕ್ಕೂ ಬಂಧುಗಳೇ ಕಣ್ಣು ಹಾಯಿಸಿದಷ್ಟು ದೂರವಾಗಿ ಬರೀ ಸಾಸಿವೆ ಗಿಡಗಳೇ ಕಾಣುತ್ತೆ. ಇಲ್ಲಿ ಸಾಸಿವೆ ಬೆಳೆ ತುಂಬ ಹೆಚ್ಚು ಬೆಳೀತಾ ಇದ್ದಾರೆ. ಎಲ್ಲೆಲ್ಲಿ ನೋಡಿದ್ರು ಸಾಸಿವೆ ಗಿಡನೇ. ತುಂಬ ಖುಷಿ ಆಯಿತು. ಹಸಿರು ಗಿಡ, ಆರಾಮಾಗಿ ಹೋಗ್ತಾ ಇದ್ದೀವಿ ಭಗವಂತನ ದರ್ಶನಕ್ಕೆ. ನಮ್ಮ ಡ್ರೈವರ್ ಸಾಹೇಬರು ಆರಾಮಾಗಿ ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟಿ ಟಿನಲ್ಲಿ ಕೂತ್ಕೊಂಡೇ ಇದು ರೆಕಾರ್ಡ್ ಮಾಡ್ತಾಯಿದ್ದೀನಿ ಬಂಧುಗಳೇ. ನೋಡಿ ಇಷ್ಟು ಚೆನ್ನಾಗಿದೆ. ಎಲ್ಲರ ವಾಯ್ಸ್ ಹಾಳಾಗಿದೆ, ಗಂಟ್ಲು ಕಟ್ಟಿದೆ, ನೀರೆಲ್ಲ ಚೇಂಜ್ ಆಯ್ತಲ್ಲ, ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ ಬಂಧುಗಳೇ. ದೊಡ್ಡ ದೊಡ್ಡ ಮರಗಳು, ಗಿಡಗಳು, ಆ ಹಳ್ಳಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಈ ಕಡೆ ಇದು ಈ ಬೆರಣಿ ನಮ್ಮ ಕಡೆ ರೌಂಡಾಗಿ ತಟ್ಟೆ ಹಾಕ್ತೀವಲ್ವ, ಇಲ್ಲಿ ಹಾಗಲ್ಲ, ಉದ್ದುದ್ದಕ್ಕಿರುತ್ತೆ. ಉದ್ದುದ್ದಕ್ಕೆ ಒಂಥರ ಕೋಲ್ ಥರ ಆ ಥರ ಮಾಡಿಟ್ಟಿರ್ತಾರೆ, ಗುಡ್ಡೆ ಮಾಡಿರ್ತಾರೆ. ಅದೇ ಥರನೇ ಈ ಕಡೆ ಎಲ್ಲ ನಾರ್ತ್ ಸೈಡಲ್ಲಿ. ಅದೊಂದು ಖುಷಿ ಆಯಿತು. ಅದೊಂಥರ ಒಂದು ಚೇಂಜಸ್ ಸಿಕ್ತು ನಮಗೆ, ನಮ್ಮ ಕಡೆಗೂ ಈ ಕಡೆಗೂ. ನೋಡಿ ಒಂದು ಕಡೆ ಎಲ್ಲ ಹೋಗ್ತಾ ಇದ್ದೀವಿ ಟಿ ಟಿನಲ್ಲಿ. ತುಂಬ ಖುಷಿ ಆಗ್ತಾಯಿದೆ. ಇನ್ನು ಪ್ರಯಾಗ ನೋಡಾಯಿತು. ತುಂಬ ಅದ್ಭುತವಾದ ಅನುಭವ ಬಂಧುಗಳೇ. ಎಲ್ಲ ನೋಡಿದ್ವಿ. ಕಾಶಿ ನೋಡಿದ್ವಿ, ಶಿರ್ಡಿ ನೋಡಿದ್ವಿ, ಕಾಶಿ ನೋಡಿದ್ವಿ, ಅಯೋಧ್ಯೆ ನೋಡಿದ್ವಿ, ಶ್ರೀರಾಮನ ದರ್ಶನ ಆಯಿತು. ಈಗ ಪ್ರಯಾಗದ ಸ್ನಾನನ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಗ್ರೀನ್ರಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಸಾಸಿವೆ ಗಿಡ ಬಂಧುಗಳೇ, ಪೂರ್ತಿ ಕಂಪ್ಲೀಟ್ ಸಾಸಿವೆ ಗಿಡ ನೋಡಿ. ಅಲ್ಲಿ ಕಣ್ಣು ಹಾಯಿಸಿದಷ್ಟು ಎಷ್ಟು ಒಳ್ಳೆ ಹಳದಿ ಹೂ ಹೆಂಗೆ ಕಾಣುತ್ತದೆ. ಇಲ್ಲೊಂದು ಪುಟ್ಟ ಗುಡಿ ಇದೆ ನೋಡಿ. ಕೆಲವರು ಇದು ಈ ಜೋಳದ ಬೆಳೆಯನ್ನು ಹಾಕಿದ್ದಾರೆ, ಮೆಕ್ಕೆಜೋಳ ಅಂತೀವಲ್ಲ ಅದನ್ನ. ಮತ್ತೆಲ್ಲ ಆಲ್ಮೋಸ್ಟು ಸಾಸಿವೆನೇ, ಬರೀ ಸಾಸಿವೆ ಗಿಡಗಳೇ ಜಾಸ್ತಿ ಇದೆ ಬಂಧುಗಳೇ. ನೋಡಿ ಇದು ಒಂದು ಮಹಾರಾಷ್ಟ್ರ ರೂಟ್, ಆ ರೂಟ್ ತೋರಿಸ್ತಾ ಇದ್ದಾರೆ. ಖುಷಿಯಾಗತ್ತೆ. ನಮ್ಮ ಯಾತ್ರೆಯ ಅನುಭವ ಅದ್ಭುತವಾಗಿತ್ತು. ತುಂಬ ಖುಷಿಯಾಯಿತು. ತುಂಬ ಪ್ಲೇಸಸ್ಗಳನ್ನ ನೋಡ್ಕೊಂಡ್ವಿ. ಮತ್ತು ನಮ್ಮ ಡ್ರೈವರ್ ಅವರ ಒಂದು ಚಾಕಚಕ್ಯತೆಯಿಂದ ನಾವು ಎಕ್ಸ್ಟ್ರಾ ಒಂದು ಪ್ಲೇಸ್ ಕೂಡ ನೋಡಿಬಿಟ್ವಿ. ಅದು ಕ್ರೆಡಿಟ್ಸ್ ಗೋಸ್ ಟು ಸುರೇಶ್ ಸರ್, ಡ್ರೈವರ್ ಸರ್ ಅವರಿಗೆ. ನಿಜವಾಗ್ಲೂ ನಮಗೆ ನರ್ಮದಾ ನದಿಯಲ್ಲಿ ಸ್ನಾನ ಮಾಡೋ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರು ಅವರು. ನರ್ಮದಾ ನದಿ ತೀರದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ನಾವು ಅಂಬಾಭವಾನಿ, ತುಳಜಾಭವಾನಿ ದೇವಸ್ಥಾನ ನೋಡಿಕೊಂಡು ಆಮೇಲೆ ನಾವು ನಮ್ಮ ಮನೆ ಕಡೆಗೆ ಈಗ ಹೊರಡ್ತಾ ಇದ್ದೀವಿ ಬಂಧುಗಳೇ. ತುಂಬ ಖುಷಿಯಾಗತ್ತೆ. ಯಾತ್ರೆ ತುಂಬ ಚೆನ್ನಾಗಿತ್ತು, ಒಳ್ಳೆಯ ಅನುಭವವನ್ನು ಕೊಡ್ತು. ಅಲ್ಲೆಲ್ಲ ಪುಟ್ಟ ಗುಡ್ಡಗಳಿವೆ ನೋಡಿ ಬೆಣ್ಣೆ ನೋಡಿ ಯಾವ ಥರ ಅಂತ ಅಲ್ವಾ. ಹಾಗೆ ತುಂಬ ಚೆನ್ನಾಗಿದೆ ಬಂಧುಗಳೇ. ಒಂದು ಕಣ್ಣಿಗೆ ಒಂಥರ ಚೇಂಜಸ್ಸು, ನಮ್ಮ ಕಡೆಗೂ ಈ ಕಡೆಗೂ ಯಾವ ಥರ ಇದೆ ಅಂತ ನೋಡಿ. ಆ ಗಿಡ ನೋಡಿ ಎಷ್ಟು ಖುಷಿಯಾಗುತ್ತೆ. ಆ ಸಾಸಿವೆ ಹೂವು ಒಳ್ಳೆ ಶಾವಂತಿಗೆ ಹೂ ಥರ ಅನಿಸ್ಬಿಡುತ್ತೆ ದೂರಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ಸಖತ್ ಖುಷಿ ಆಯಿತು. ಟಿ ಟಿಯಲ್ಲಿ ಕೂತ್ಕೊಂಡೇ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಶೂಟ್ ಮಾಡ್ತಾಯಿದ್ದೀನಿ ಬಂಧುಗಳೇ. ತುಂಬ ಖುಷಿ ಅನಿಸುತ್ತೆ ನೋಡಿ. ಪುಟಾಣಿ ಮಂದಿರ ಇದೆ ನೋಡಿ, ಇಲ್ಲಿ ಪುಟ್ಟ ದೇವ್ರ ಗುಡಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಒಳ್ಳೆಯ ಅನುಭವ ಆಯಿತು ಬಂಧುಗಳೇ. ಖುಷಿ ಆಯಿತು. ಯಾತ್ರೆ ತುಂಬ ಅದ್ಭುತವಾಗಿತ್ತು. ಒಳ್ಳೆಯ ದೇವರ ದರ್ಶನ ಆಯಿತು, ಸ್ನಾನ ಆಯಿತು. ಪ್ರಯಾಗದಲ್ಲಿ ಕೂಡ ಸ್ನಾನ ಮಾಡಿದ್ವಿ. ಎಷ್ಟು
ಪ್ರಯಾಗದ ಸ್ನಾನದ ಅನುಭವ ಅಂತೂ ಹೇಳೋಕ್ಕಾಗದು ಬಂಧುಗಳೇ. ನನ್ನ ಅನುಭವವನ್ನು ಸಪ್ರೇಟಾಗಿ ನಾನು ಒಂದೆರಡು ವೀಡಿಯೋಗಳಲ್ಲಿ ನಾನು ಹಂಚ್ಕೊಡ್ತೀನಿ ನಿಮ್ಮ ಜೊತೆ. ಈಗ ಈ ಒಂದು ದಾರಿಯ ಒಂದು ಸವಿಯನ್ನು ನೀವು ಸವಿಯೂರಂತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ಮನೆಗಳು ನೋಡಿ, ಹಳೆ ಕಾಲದ ಮನೆಗಳು, ಇಟ್ಟಿಗೆ, ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಿರೋದು, ಎಷ್ಟು ಚೆನ್ನಾಗಿದೆ, ಒಂಥರ ಖುಷಿಯಾಗತ್ತೆ. ಇಲ್ಲಿ ಯಾವುದೋ ಒಂದು ಫಂಕ್ಷನ್ ನಡೀತಾಯಿತ್ತು, ಹಾಗೆ ಫಂಕ್ಷನ್ಗೆ ರೆಡಿ ಆಗ್ತಾಯಿದ್ರು ಅವರೆಲ್ಲ. ನೋಡಿ ಬಂಧುಗಳೇ, ಎಷ್ಟು ಚೆನ್ನಾಗಿದೆ. ಕಣ್ಣು ಹಾಯಿಸಷ್ಟು ಹಸಿರು ಹಸಿರು ಹಸಿರು, ಹಳದಿಯ ಹೂವು, ಸಾಸಿವೆ ಗಿಡ, ಬರೀ ಸಾಸಿವೆ ಗಿಡನೇ, ಎಲ್ಲಿಂದ ಎಲ್ಲಿ ತನಕ ಹೋದರೂ ಸಾಸಿವೆ ಗಿಡನೇ. ನೋಡೋಕೆ ಖುಷಿ ಆಯಿತು. ಥ್ಯಾಂಕ್ ಯು ಬಂಧುಗಳೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.